ಹೆಂಗಸರು ಲವಂಗಗಳನ್ನು ಆ ಸ್ಥಳದಲ್ಲಿ ಯಾರೂ ನೋಡದಂತೆ ಇಟ್ಟುಬಿಟ್ಟರೆ ಸಾಕು, ನಿಮ್ಮ ಮನೆಯಲ್ಲಿ ದುಡ್ಡು ಹೊಳೆಯಂತೆ ಹರಿದು ಬರುತ್ತದೆ. ನೀವು ಶ್ರೀಮಂತರನ್ನಾಗಿಸುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಲವಂಗಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಆದರೆ ಕೆಲವು ವಿಚಾರದಲ್ಲಿ ಅದನ್ನು ಹೇಗೆ ಉಪಯೋಗಿಸಿ, ಅದನ್ನು ಯಾವ ವಿಧಾನದಲ್ಲಿ ನೀವು ಪಾಲನೆ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಆಗಿದ್ದೇ ಇರುತ್ತೆ. ಅದರಂತೆ ಕೆಲವು ತಂತ್ರ ನಿಯಮದ ಅನುಸಾರ ನೀವು ಈ ಕ್ರಿಯೆಯನ್ನು ಮಾಡಬೇಕು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀವಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಓಂ ಶ್ರೀ ಕೊಳ್ಳೆಗಾಲದ ಜ್ಯೋತಿಷ್ಯರು, ಪ್ರಖ್ಯಾತ ಮೋಡಿ ಮನೆತನದವರು ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಇವತ್ತೇ ಪರಿಹಾರವನ್ನು ಕಂಡುಕೊಳ್ಳಿ. ಮೊದಲನೇದಾಗಿ, ಪೂಜೆ ಮಾಡುವ ಸಮಯದಲ್ಲಿ ಕೆಲವೊಂದು ಸಂಕಲ್ಪವನ್ನು ಮಾಡಿಕೊಂಡ್ರೆ ಎಷ್ಟೋ ಕೆಲಸಗಳು ಅರ್ಧ ಭಾಗದಷ್ಟು ಪರಿಹಾರ ಸಿಕ್ಕಂತೆ ಆಗುತ್ತದೆ. ಪೂಜೆ ಮಾಡುವ ಸಮಯದಲ್ಲಿ ನಿಮ್ಮ ಸಂಕಲ್ಪಗಳು ನೆರವೇರಬೇಕು ಅನ್ನೋದಾದರೆ ಬೆಳಗಿನ ಜಾವ ಸೂರ್ಯ ಉದಯಕ್ಕೂ ಮುನ್ನ ಎದ್ದು ನೀವು ಮಾಡುವ ಪೂಜೆ ಬಹಳ ಶ್ರೇಷ್ಠವಾದದ್ದು. ಈ ಪೂಜೆ ಪ್ರಾರ್ಥನೆಗಳನ್ನು ಮಾಡುವಾಗ ಕೆಲವು ನಿಯಮವನ್ನು ಅನುಸರಿಸಿ. ಸೂರ್ಯೋದಯಕ್ಕಿಂತ ಮುಂಚೆ ಬೇಗ ಎದ್ದು ತಣ್ಣೀರಿನ ಸ್ನಾನ ಮಾಡಿ. ಅದಾದ ಬಳಿಕ ಅಡಿಗೆ ಮನೆಯನ್ನು ಮತ್ತು ದೇವರ ಕೋಣೆಯನ್ನು ಶುದ್ಧಪಡಿಸಿಕೊಳ್ಳಬೇಕು. ಮೊದಲೇ ಶುದ್ಧಪಡಿಸಿಕೊಂಡ್ರೆ ತುಂಬ ಒಳ್ಳೆಯದು. ಆದರೆ ಸ್ನಾನ ಆದ ಬಳಿಕ ನೀವು ಏನು ಶುದ್ಧ ಮಾಡುತ್ತೀರೋ ಅದು ಶ್ರೇಷ್ಠವಾದದ್ದು. ಅದಾದ ಬಳಿಕ ನಿಮ್ಮ ಅಡುಗೆ ಕೋಣೆಯಲ್ಲಿರುವ 11 ಲವಂಗಗಳನ್ನು ನೀವು ತೆಗೆದುಕೊಳ್ಳಬೇಕು. 11 ಲವಂಗಗಳನ್ನು ತೆಗೆದುಕೊಂಡು ದೇವರ ಮನೆಗೆ ಬಂದು ಅದನ್ನು ಕೆಂಪು ವಸ್ತ್ರದಲ್ಲಿ ಪಚ್ಚ ಕರ್ಪೂರದೊಂದಿಗೆ ಹಾಕಿ ಗಂಟು ಹಾಕಿ ಬಿಗಿಯಾಗಿ ಕಟ್ಟಿಬಿಡಿ. ಮಹಾಲಕ್ಷ್ಮಿಯ ಫೋಟೋದ ಮುಂದೆ ತುಪ್ಪದ ದೀಪವನ್ನು ಹಚ್ಚುತ್ತಾ ಕೋರಿಕೆಗಳು, ಸಂಕಲ್ಪಗಳನ್ನು ಬೇಡಿಕೊಂಡು ನೀವು ಆ ಬಟ್ಟೆಯನ್ನು ಮಹಾಲಕ್ಷ್ಮಿ ಫೋಟೋದ ಕೆಳಗೆ ಇಡಬೇಕು. ಅದ್ಯಾವುದು, ಕೆಂಪು ಬಟ್ಟೆಯಲ್ಲಿ ಲವಂಗ ಮತ್ತು ಪಚ್ಚೆ ಕರ್ಪೂರ ಹಾಕಿರ್ತೀರಲ್ಲ, ಅದನ್ನು ನೀವು ಮಹಾಲಕ್ಷ್ಮಿ ಫೋಟೋದ ಕೆಳಗೆ ಇಟ್ಟು ಬಿಟ್ಟಾದ ನಂತರ ಸಂಕಲ್ಪ ಮಾಡಿ. ಮನೆಯ ಸಮಸ್ಯೆಗಳು ಕರಗಿ ಹೋಗಬೇಕು, ಸಾಲದ ಸಮಸ್ಯೆಗಳು ತೀರಿ ಹೋಗಬೇಕು, ಕಷ್ಟಗಳು ಬಗೆಹರಿಯಬೇಕು, ಅನಾರೋಗ್ಯದ ಪರಿಸ್ಥಿತಿಗಳು ಸರಿ ಹೋಗಿ ವಾಸಿಯಾಗಿ ಜೀವನ ಶೈಲಿ ತುಂಬ ಚೆನ್ನಾಗಿರಬೇಕು, ಮನೆಯಲ್ಲಿ ದುಡ್ಡು ಸದಾ ನೆಲೆಸಬೇಕು, ಬರಬೇಕಿದ್ದ ದುಡ್ಡು ಬಂದು ನಮ್ಮ ಕೈ ಸೇರಬೇಕು, ಕೊಡುವವರಿಗೆ ಸಾಲಗಳನ್ನು ಕೊಟ್ಟು ತೀರಿಸುವಂತೆ ಆಗಿ ಮನೆಯಲ್ಲಿ ದುಡ್ಡು ಸದಾ ಇರುವಂತೆ ಆಗಬೇಕು ಅಂತ ಸಂಕಲ್ಪ ಮಾಡಿ ಮಹಾಲಕ್ಷ್ಮಿಯೇ ನಮಃ ಅಂತ ಭಕ್ತಿಯಿಂದ ಬೇಡುತ್ತಾ 21 ಬಾರಿ ಪೂಜೆ ಮಾಡಿ 21 ಬಾರಿ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿ ದೇವೈ ನಮಃ ಅಂತ ಈ ಮಂತ್ರವನ್ನು ಪಠನೆ ಮಾಡುತ್ತಾ ಪೂಜೆ ಮಾಡಿ ಮಹಾಮಂಗಳಾರತಿಯನ್ನು ಮನೆಯವರಿಗೆಲ್ಲ ಕೊಡಬೇಕು. ಈ ಕೆಂಪು ವಸ್ತ್ರದಲ್ಲಿರುವಂತಹ ಲವಂಗ ಮತ್ತು ಕರ್ಪೂರ ಇವಿಷ್ಟನ್ನು ತೆಗೆದುಕೊಂಡು ಕೆಂಪು ವಸ್ತ್ರದ ಸಹಿತನೇ ನೀವು ಅದನ್ನು ದುಡ್ಡು ಇಡುವ ಜಾಗದಲ್ಲಿ ಇಡಬೇಕು. ವ್ಯಾಪಾರಸ್ಥರಾಗಿದ್ದರೆ ಗಲ್ಲ ಪೆಟ್ಟಿಗೆಯಲ್ಲಿ ಇಡಬೇಕು, ಅಥವಾ ಹೆಣ್ಣು ಮಕ್ಕಳು ವ್ಯಾನಿಟಿ ಬ್ಯಾಗು ಪರ್ಸಲ್ಲಿ ಇಟ್ಕೊಳ್ಬಹುದು, ಅಡುಗೆ ಮನೆಯಲ್ಲಿ ಇಡಬಹುದು, ಬೀರುವಿನ ಒಳಗೂ ಕೂಡ ಇದನ್ನಿಡಬಹುದು. ಈ ತಂತ್ರನ ಮಾಡ್ತಾ ಬನ್ನಿ. ನಿಮ್ಮ ಕಷ್ಟಗಳು ಕಳೆಯಲಿಲ್ಲ ಅಂದರೆ ಕೇಳಿ. ಒಂದು ವೇಳೆ ಇದನ್ನು ಮಾಡೋಕ್ಕೆ ಗೊತ್ತಾಗ್ತಾಯಿಲ್ಲ, ಇದನ್ನು ಮಾಡುವ ಮೊದಲು ನೀವು ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಮಾರ್ಗದರ್ಶನವನ್ನು ಕೇಳಿ ಪಡೆದುಕೊಂಡು ನಂತರ ಮಾಡಿದ್ರೆ ಅದ್ಭುತ ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ಧನ್ಯವಾದಗಳು.